ಮಧ್ಯಪ್ರಾಚ್ಯದಲ್ಲಿ ನಡೀತಾ ಇರುವಂತಹ ಯುದ್ಧಕ್ಕೆ ಅಲ್ಪ ವಿರಾಮ ಬಿದ್ದಿದೆ. ಎರಡನೇ ಸುತ್ತಿನ ಮಾತುಕತೆ ನಡೆಯುತ್ತಾ ಇಲ್ವಾ ಅನ್ನುವ ಗೊಂದಲದ ನಡುವೆ ಪಾಕಿಸ್ತಾನದ ಇಸ್ಲಾಮಾಬಾದ್ನಲ್ಲಿಯೇ ಅಮೆರಿಕ ಇರಾನ್ ಮಧ್ಯೆ ಸಂಧಾನ ಸಭೆ 2.0 ಆಗುತ್ತಾ ಅನ್ನುವಂತಹ ಕುತೂಹಲ. ಇಸ್ಲಾಮಾಬಾದ್ನಲ್ಲಿ ಸಂಧಾನದ ಸಭೆ 2.0ಗೆ ವೇದಿಕೆ ರೆಡಿಯಾದಂತೆ ಕಾಣಿಸ್ತಾ ಇದೆ. ಇಸ್ಲಾಮಾಬಾದ್ಗೆ ಇರಾನ್ ನಿಯೋಗ ಆಗಮಿಸಿದೆ. ಇರಾನ್ ವಿದೇಶಾಂಗ ಸಚಿವ ಅಬ್ಬಾಸ್ ಅರಕ್ಚಿ ನಿಯೋಗ ಬಂದಿರುವಂತಹದ್ದು ಇರಾನ್ಗೆ. ಇವತ್ತು ಪಾಕ್ಗೆ ಯುಎಸ್ ನಿಯೋಗ ಬಂದಿಳಿಯುತ್ತೆ ಅನ್ನೋದು ಗೊತ್ತಾಗ್ತಾ ಇದೆ. ಹಾಗಾಗಿ ಅಮೆರಿಕ ಮತ್ತು ಇರಾನ್ ನಡುವೆ ಎರಡನೇ ಸುತ್ತಿನ ಮಾತುಕತೆಗೆ ಎಲ್ಲ ರೀತಿಯ ಸಿದ್ಧತೆಗಳು ಕೂಡ ಆರಂಭವಾಗಿದ್ದಾವೆ. ಈ ಮೂಲಕ ಎರಡನೇ ಸುತ್ತಿನ ಮಾತುಕತೆಯಾದರೂ ಸಕ್ಸಸ್ ಆಗುತ್ತಾ ಅನ್ನುವಂತಹ ಕುತೂಹಲ ಪ್ರಶ್ನೆ ಮುನ್ನೆಲೆಗೆ ಬರ್ತಾ ಇದೆ. ಇಡೀ ಜಗತ್ತು ಕೇಳಿಕೊಳ್ತಾ ಇರುವಂಥದ್ದು ಎರಡನೇ ಸುತ್ತಿನ ಮಾತುಕತೆ ಸಕ್ಸಸ್ ಆಗಲಿ, ಮಧ್ಯಪ್ರಾಚ್ಯದಲ್ಲಿ ಶಾಶ್ವತ ಶಾಂತಿ ನೆಲೆಸಲಿ, ಈಗ ಸೃಷ್ಟಿಯಾಗಿರುವಂತಹ ಸಮಸ್ಯೆಗಳು ಬಗೆಹರಿಲಿ ಅಂಥೇಳಿ. ಬಟ್ ಅದಾಗುತ್ತಾ ಇಲ್ವಾ ಅನ್ನೋದು ಈ ಎರಡನೇ ಸುತ್ತಿನ ಸಭೆಯ ಮೇಲೆ ನಿರ್ಧಾರವಾಗುತ್ತೆ. ಯಾವುದೇ ಕಾರಣಕ್ಕೂ ಅಮೆರಿಕದ ಜೊತೆಗೆ ಮಾತುಕತೆಗೆ ಸಿದ್ಧ ಇಲ್ಲ ಅಂಥೇಳಿ ಇರಾನ್ ಹೇಳ್ತಾ ಇತ್ತು. ನಾಟಕೀಯ ಬೆಳವಣಿಗೆಗಳಾಗ್ತಾ ಇತ್ತು. ಅಮೆರಿಕದೊಂದಿಗೆ ನಮ್ಮ ನೇರ ಮಾತುಕತೆ ಇಲ್ಲ ಅಂಥೇಳಿ ಇರಾನ್ ತಿಳಿಸಿತ್ತು. ಅಮೆರಿಕದ ಜೊತೆಗೆ ಸಭೆ ನಿಗದಿಯಾಗಿಲ್ಲ ಅಂಥೇಳಿ ಮತ್ತೆ ಈಗ ಇರಾನ್ ಹೇಳ್ತಾ ಇದೆ. ಪಾಕ್ ಮೂಲಕ ಅಮೆರಿಕಕ್ಕೆ ಅಭಿಪ್ರಾಯವನ್ನು ತಿಳಿಸ್ತೇವೆ ಅಷ್ಟೇ ಅಂಥೇಳಿ ಇರಾನ್ ಹೇಳ್ತಾ ಇರುವಂಥದ್ದು. ಯುದ್ಧ ನಿಲ್ಲಿಸುವ ಬಗ್ಗೆ ಪಾಕಿಸ್ತಾನದ ಜೊತೆಗೆ ನಾವು ಚರ್ಚೆ ನಡೆಸ್ತೇವೆ. ಇರಾನ್ ವಿದೇಶಾಂಗ ವಕ್ತಾರ ಇಸ್ಮಾಯಿಲ್ ಬಗೈ ಟ್ವೀಟ್ ಅನ್ನು ಮಾಡಿರುವಂಥದ್ದು. ಅಲ್ಲಿಗೆ ಅರ್ಥ, ಶಾಂತಿ ಮಾತುಕತೆಯಲ್ಲಿ ಅಮೆರಿಕದ ಜೊತೆಗೆ ನಾವು ಭಾಗಿಯಾಗಲ್ಲ, ಪಾಕಿಸ್ತಾನದ ಜೊತೆಗೆ ಮಾತನಾಡ್ತೇವೆ, ಪಾಕಿಸ್ತಾನದ ಜೊತೆಗೆ ಅಷ್ಟೇ ನಮ್ಮ ವ್ಯವಹಾರ ಕಮ್ಯುನಿಕೇಷನ್ನು, ಅಮೆರಿಕದ ಮುಖ ನೋಡಲ್ಲ ಅನ್ನುವಂಥದ್ದು ಇರಾನ್ನ ಒಂದು ಲೈನ್ ಅಜೆಂಡಾ ಸ್ಟ್ಯಾಂಡು. ಬಟ್ ಈಗ ಪಾಕಿಸ್ತಾನಕ್ಕೆ ಹೋಗಿದ್ದಾರೆ ಇರಾನ್ನ ನಿಯೋಗ. ಇವತ್ತು ಕೆಲವೇ ಕ್ಷಣಗಳಲ್ಲಿ ಅಮೆರಿಕದ ನಿಯೋಗ ಕೂಡ ಬರುತ್ತೆ. ಇಬ್ಬರು ಕೂಡ ಮುಖಾಮುಖಿ ಆಗ್ತಾರಾ ಅನ್ನೋದನ್ನು ಕಾದು ನೋಡಬೇಕಿದೆ. ಮೊದಲ ಸುತ್ತಿನ ಮಾತುಕತೆಯಲ್ಲಿ ಇರಾನ್ ಅಮೆರಿಕ ಮುಖಾಮುಖಿಯಾಗಿತ್ತು 70 ವರ್ಷಗಳ ಬಳಿಕ. 22 ಗಂಟೆಗಳ ಕಾಲ ಚರ್ಚೆ ಆಗಿತ್ತು. ಪುಷ್ಟೀಕರಿಸಿದ ಯುರೇನಿಯಂ ವಿಚಾರಕ್ಕೆ, ಹೊರ್ಮುಜ್ ಜಲಸಂಧಿಯ ವಿಚಾರಕ್ಕೆ, ಲೆಬನಾನ್ ಮತ್ತು ಇಸ್ರೇಲ್ ನಡುವಿನ ಯುದ್ಧದ ವಿಚಾರಕ್ಕೆ ಮೊದಲ ಸುತ್ತಿನ ಮಾತುಕತೆ ಮುರಿದು ಬಿದ್ದಿತ್ತು. ಈಗ ಎರಡನೇ ಸುತ್ತಿನ ಮಾತುಕತೆ ಆರಂಭಕ್ಕೂ ಮೊದಲೇನೆ ಇರಾನ್ ಕೊಂಕು ತೆಗೆಯುವಂತಹ ಕೆಲಸವನ್ನು ಮಾಡ್ತಾ ಇದೆ. ನೇರವಾಗಿ ಸಂಧಾನಕ್ಕೆ ನಾವು ಅಮೆರಿಕದ ಜೊತೆಗೆ ಮುಂದಾಗಲ್ಲ, ಮಾತುಕತೆಗೆ ಮುಂದಾಗಲ್ಲ ಅನ್ನುವಂತಹ ಅಭಿಪ್ರಾಯವನ್ನು ವ್ಯಕ್ತಪಡಿಸ್ತಾ ಇದೆ. ಬಟ್ ಪಾಕಿಸ್ತಾನದ ರಾಜಧಾನಿ ಇಸ್ಲಾಮಾಬಾದ್ನಲ್ಲಿ ಏನಾಗುತ್ತೆ ಅನ್ನುವಂತಹ ಕುತೂಹಲ ಸಹಜವಾಗಿಯೇ ಮುನ್ನೆಲೆಗೆ ಬರ್ತಾ ಇದೆ. ಈಗ ಇಡೀ ಜಗತ್ತಿನ ಚಿತ್ತ ಪಾಕಿಸ್ತಾನದ ಇಸ್ಲಾಮಾಬಾದ್ನತ್ತ ನೆಟ್ಟಿರುವಂಥದ್ದು. ಎರಡನೇ ಸುತ್ತಿನ ಮಾತುಕತೆಯಾದರೂ ಫಲಪ್ರದವಾಗುತ್ತಾ ಅನ್ನುವಂತಹ ಪ್ರಶ್ನೆ ಸಹಜವಾಗಿಯೇ ಮುನ್ನೆಲೆಗೆ ಬರ್ತಾ ಇದೆ. ಈಗಾಗಲೇ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಹೇಳಿದ್ದಾರೆ, ಈ ಮಾತುಕತೆಯೂ ಕೂಡ ಮುರಿದು ಬಿದ್ದಲ್ಲಿ ಮತ್ತಷ್ಟು ಘೋರ ದಾಳಿಯನ್ನು ಮಾಡ್ತೇವೆ, ಯುದ್ಧವನ್ನು ಪುನರಾರಂಭಿಸ್ತೇವೆ ಅಂಥೇಳಿ. ಏನಾಗುತ್ತೆ ಅನ್ನುವಂತಹ ಪ್ರಶ್ನೆ ಸಹಜವಾಗಿಯೇ ಮುನ್ನೆಲೆಗೆ ಬರ್ತಾ ಇದೆ. ಮತ್ತೊಂದು ಕಡೆ ಇಡೀ ಜಗತ್ತಿಗಿರುವಂತಹ ಟೆನ್ಷನ್ನು, ಆತಂಕ ಏನು ಅಂದರೆ ಎಲ್ಲಿ ಮಧ್ಯಪ್ರಾಚ್ಯದಲ್ಲಿ ಮತ್ತೆ ಯುದ್ಧ ಶುರುವಾಗ್ಬಿಡುತ್ತೋ ಅನ್ನುವಂಥದ್ದು. ಡೀಟೇಲ್ಸನ್ನು ಕೊಡೋದಕ್ಕೆ ಶಬೀರ್ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಶಬೀರ್, ನಾಟಕೀಯ ಬೆಳವಣಿಗೆಗಳಾಗ್ತಾ ಇದೆ ಮಧ್ಯಪ್ರಾಚ್ಯದ ಯುದ್ಧದಕ್ಕೆ ಸಂಬಂಧಪಟ್ಟಂತೆ. ಯಾವುದೇ ಕಾರಣಕ್ಕೂ ಸಂಧಾನದ ಮಾತುಕತೆ ಇಲ್ಲ, ಅಮೆರಿಕದ ಜೊತೆಗೆ ನಾವು ಮಾತನಾಡೋದಕ್ಕೆ ರೆಡಿ ಇಲ್ಲ ಅಂತ ಹೇಳಿದಂತಹ ಇರಾನ್ ಈಗ ಇದ್ದಕ್ಕಿದ್ದ ಹಾಗೆ ಪಾಕಿಸ್ತಾನಕ್ಕೆ ಬಂದಿದೆ, ಇಸ್ಲಾಮಾಬಾದ್ನಲ್ಲಿ ಬಂದು ತಲುಪಿದೆ. ಸೊ ಏನಾಗಬಹುದು ಎರಡನೇ ಸುತ್ತಿನ ಮಾತುಕತೆಯ ವಿಚಾರ? ಪ್ರೇಮ್, ನೋಡಿ, ಒಂದು ಸ್ಪಷ್ಟವಾಗಿ ಅರ್ಥ ಮಾಡ್ಕೋಬೇಕು. ಯಾವುದೇ ಯುದ್ಧ ಆಗಲಿ ರಾಜತಾಂತ್ರಿಕ ಮಾತುಕತೆ ಅಥವಾ ಕದನ ವಿರಾಮದ ಮಾತುಕತೆ ಆಗದ ಹೊರತು ಈ ಯುದ್ಧ ನಿಲ್ಲುವಂಥದ್ದು ಬಹುತೇಕ ಅನುಮಾನ. ಸೊ ಹೀಗಾಗಿ ಎಂದಾದರೂ ಒಂದು ದಿನ ಮಾತುಕತೆ ಮಾಡಬೇಕು ಅನ್ನುವಂಥದ್ದು ಇರಾನ್ಗೆ ಸ್ಪಷ್ಟವಾಗಿ ಮನವರಿಕೆ ಆದಂತೆ ಕಾಣಿಸ್ತಾ ಇದೆ. ಹೀಗಾಗಿ ಈಗ ಮಾತುಕತೆಗೆ ಒಪ್ಕೊಂಡಿದೆ. ಈ ಒಂದು ವಿಚಾರದಲ್ಲಿ ಪಾಕಿಸ್ತಾನವು ಕೂಡ ಮಹತ್ವದ ಪಾತ್ರವನ್ನು ಕೂಡ ನಿಭಾಯಿಸಿದೆ ಅನ್ನುವಂಥದ್ದು ಗೊತ್ತಾಗ್ತಾ ಇರುವಂಥದ್ದು. ಪಾಕಿಸ್ತಾನದ ನಾಯಕರು ಇರಾನ್ನ ನಾಯಕರ ಜೊತೆಗೆ ಮಾತುಕತೆಯನ್ನು ನಡೆಸಿ ಈ ಒಂದು ಕದನ ವಿರಾಮದ ಶಾಂತಿ ಮಾತುಕತೆಗೆ ಕರೆತರುವಂತಲ್ಲಿ ಒಂದಷ್ಟು ಯಶಸ್ವಿಯಾಗಿದ್ದಾರೆ ಅಂತಲೂ ಕೂಡ ಹೇಳಲಾಗ್ತಾ ಇರುವಂಥದ್ದು. ಮತ್ತೊಂದು ಕಡೆ ಅಮೆರಿಕದ ನಿಯೋಗ ಕೂಡ ಈಗಾಗಲೇ ಇಸ್ಲಾಮಾಬಾದ್ ಕಡೆಗೆ ಹೊರಟಿದೆ. ಅದು ಕೂಡ ಇವತ್ತು ಸಂಜೆ ಅಷ್ಟೊತ್ತಿಗೆ ಇಸ್ಲಾಮಾಬಾದನ್ನು ತಲುಪುವಂಥ ಸಾಧ್ಯತೆಗಳಿದ್ದಾವೆ. ಇವತ್ತು ರಾತ್ರಿ ಎರಡೂ ದೇಶಗಳು ಮುಖಾಮುಖಿ ಆಗುವಂಥ ಸಾಧ್ಯತೆಗಳನ್ನು ಕೂಡ ಮತ್ತೊಮ್ಮೆ ನಿರೀಕ್ಷೆ ಮಾಡಲಾಗ್ತಾ ಇದೆ. ಸಹಜವಾಗಿ ಈ ಒಂದು ಮಾತುಕತೆಯು ಕೂಡ ವಿಫಲವಾಗುತ್ತಾ ಅಥವಾ ಸಫಲವಾಗುತ್ತಾ ಅನ್ನುವುದಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ಕುತೂಹಲಗಳಿದ್ದಾವೆ. ಅದಕ್ಕೆ ಕಾರಣ
ಅಮೆರಿಕ ಇಟ್ಟಿರುವಂತಹ ಷರತ್ತುಗಳು. ಇರಾನ್ನ ಬಳಿ ಇರುವಂತಹ ಸರಿಸುಮಾರು 400ರಿಂದ 450 kg ಪುಷ್ಟೀಕರಿಸಿದ ಪರಮಾಣು ಮತ್ತೆ ಈ ಹಾರ್ಮುಜ್ ಜಲಸಂಧಿಯಲ್ಲಿ ನಿಯಂತ್ರಣವನ್ನ ಕೈ ಬಿಡುವಂಥದ್ದು. ಸೊ ಈ ವಿಚಾರಗಳನ್ನ ಇಟ್ಕೊಂಡು ಅತಿ ಹೆಚ್ಚು ಚರ್ಚೆಗಳಾಗುವಂತಹ ಸಾಧ್ಯತೆಗಳಿದಾವೆ. ಇರಾನ್ ಈ ಎರಡೂ ಕಂಡೀಷನ್ಗಳಿಗೆ ಒಪ್ಪದೆ ಈ ಹಿಂದೆ ಮಾತುಕತೆಯಿಂದ ದೂರ ಉಳಿಯುವಂತಹ ಕೆಲಸವನ್ನ ಮಾಡಿತ್ತು. ಈಗ ಮತ್ತೆ ಮಾತುಕತೆಗೆ ಬರ್ತಾ ಇರುವಂತಹ ಹಿನ್ನೆಲೆಯಲ್ಲಿ ಈ ಒಂದು ಷರತ್ತುಗಳಿಗೆ ಏನಾದರೂ ಕಾಂಪ್ರಮೈಸ್ ಆಗಿದೆಯಾ ಇರಾನ್ ಅನ್ನುವಂಥ ಒಂದಷ್ಟು ಪ್ರಶ್ನೆಗಳಿದಾವೆ. ಬಹುಶಃ ಮಾತುಕತೆಗೆ ಕೂತಂತ ಸಂದರ್ಭದಲ್ಲಿ ಈ ವಿಚಾರಗಳಿಗೆ ಸಂಬಂಧಪಟ್ಟಂತೆ ಒಂದಷ್ಟು ಚರ್ಚೆಗಳಾಗಿ ಎರಡೂ ದೇಶಗಳು ಕೂಡ ಒಂದಷ್ಟು ನೆಗೋಷಿಯೇಷನ್ ಅನ್ನ ಮಾಡ್ಕೋಬಹುದು ಅಂತಾನೂ ಕೂಡ ಹೇಳಲಾಗ್ತಾ ಇದೆ. ಯಾಕಂದ್ರೆ ಇರಾನ್ ಕೂಡ ತನ್ನ ಬಿಗಿಪಟ್ಟನ್ನು ಸಡಿಲಿಸಿಲ್ಲ. ಹೀಗಾಗಿ ಅಮೆರಿಕ ಏನಾದರೂ ಒಂದು ವೇಳೆ ತನ್ನ ಷರತ್ತುಗಳನ್ನು ಸಡಿಲಿಸುವಂತ ಪ್ರಯತ್ನ ಏನಾದರೂ ಮಾಡಿದೆಯಾ ಅನ್ನುವಂಥ ಪ್ರಶ್ನೆಗಳು ಕೂಡ ಇದಾವೆ. ಎರಡೂ ದೇಶಗಳು ಮುಖಾಮುಖಿಯಾಗಿ ಚರ್ಚೆ ಆದಾಗ ಮಾತ್ರ ಯಾವ ಕಂಡೀಷನ್ಗಳಿಗೆ ಇನ್ನೂ ಕೂಡ ಕಟಿಬದ್ಧವಾಗಿದ್ದಾವೆ ಮತ್ತೆ ಯಾವ ಷರತ್ತುಗಳಲ್ಲಿ ಒಂದಷ್ಟು ವಿನಾಯಿತಿಯನ್ನ ಕಂಡುಕೊಂಡಿವೆ ಅನ್ನುವಂಥದ್ದು ಕೂಡ ಸ್ಪಷ್ಟವಾಗಿ ಗೊತ್ತಾಗುತ್ತೆ. ಬಹುಶಃ ಈ ಒಂದು ಮಾತುಕತೆ ಬಹುತೇಕ ಯಶಸ್ವಿ ಆಗುವಂತ ಅನಿವಾರ್ಯತೆ ಇದೆ. ಒಂದು ವೇಳೆ ಈ ಒಂದು ಮಾತುಕತೆ ಯಶಸ್ವಿ ಆಗದೆ ಇದ್ರೆ ಮತ್ತೆ ಮಧ್ಯಪ್ರಾಚ್ಯದಲ್ಲಿ ಈ ಉದ್ವಿಗ್ನ ಪರಿಸ್ಥಿತಿ ಏನು ನಿರ್ಮಾಣ ಆಗಿದೆ ಅದು ಕಂಟಿನ್ಯೂ ಆಗುವಂತ ಸಾಧ್ಯತೆಗಳಿದಾವೆ. ಬಹುತೇಕ ಈ ಸಭೆ ಏನಾದರೂ ಯಶಸ್ವಿ ಆದಂತ ಸಂದರ್ಭದಲ್ಲಿ ಈ ಸಂಘರ್ಷ ಏನು ಏರ್ಪಟ್ಟಿತ್ತು ಅದು ಅಂತ್ಯ ಆಗುವಂತಹ ಮುನ್ನುಡಿ ಅಂತಾನೂ ಕೂಡ ನಾವು ಹೇಳ್ಬೋದು. ಪ್ರೇಮ್.